ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫೈರ್ ಚಾನಲ್. ನಾನು ನಿಮಗೆ ರೆಂಟಲ್ ಇನ್ಕಮ್ ಬರುವಂತಹ ಮನೆಯನ್ನು ತೋರಿಸ್ಕೊಂಬಂದಿದ್ದೀನಿ. ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಬರುತ್ತೆ. 1300 ಸ್ಕ್ವೇರ್ ಇರುವಂಥದ್ದು. ಇದು JP ನಗರ್ 9 ಫೇಸ್ ಪ್ಯಾರಲಲ್ ಆಂಜನಾಪುರ KRB ಪೆಟ್ರೋಲ್ ಬಂಕ್ ಹತ್ರ ಬರುತ್ತೆ. 2 BHK ಟೋಟಲ್ 4 ಮನೆಗಳು ಬರುತ್ತೆ. ಈ ಕಡೆ ಗೇಟ್ ಕೊಟ್ಟಿದ್ದಾರೆ, ಲೈಕ್ ಕಾರ್ಗಳು, 2 ವೀಲರ್ಗಳೆಲ್ಲ ಒಳಗಡೆ ಈ ಕಡೆ ನಿಲ್ಲಿಸ್ಕೊಳ್ಳೋದಕ್ಕೆ. ಇದು ಫ್ರಂಟ್ ಏನು ನೋಡ್ತಾ ಇದ್ದೀರಾ, ಇದು ಕಮರ್ಷಿಯಲ್ಲು. ಇಲ್ಲಿ ವಾಲ್ ಇದೆ, ಒಂದು ಪೆಂಡಿಂಗು ವಾಲ್ ಕಟ್ಟಿದರೆ ಇದು ಕಮರ್ಷಿಯಲ್ ಶಾಪ್ ಆಗುತ್ತೆ. ಸೌತ್ ವೆಸ್ಟ್ ಕಾರ್ನರು, ವೆಸ್ಟ್ ಫೇಸ್ ಗೇಟ್ ಕೊಟ್ಟಿರುವಂಥದ್ದು. ಇಲ್ಲಿ 2 ವೀಲರ್ ಮತ್ತು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು. ಪ್ರತಿಯೊಂದು ಮನೆಗಳಿಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ನ ಕೊಟ್ಟಿದ್ದಾರೆ. ಬೋರ್ವೆಲ್ ಇದೆ, ಸಂಪು ಇದೆ, ಕಾವೇರಿ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಈ ಥರ ನಮಗೆ ಲುಕ್ ಇರುತ್ತೆ. 2 BHKದು ಟೋಟಲ್ 4 ಮನೆ. ತಿಂಗಳಿಗೆ ಏನಿಲ್ಲ ಅಂದ್ರೂ 1,25,000 ರೂಪಾಯಿ ಬರುತ್ತೆ, ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಶಾಪ್ ವಿತ್ ಲಿಫ್ಟ್ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಪಾರ್ಕಿಂಗಲ್ಲಿರುವಂತಹ ಲುಕ್ಕು. ಲಿಫ್ಟ್ ಬೈ ಏನಿದೆಯಲ್ಲ, ಇದು ಲಿಫ್ಟ್ ರೂಮ್. ಈ ಕಡೆ ಬರಬೇಕು ನಾವು, ನೋಡ್ಕೊಳ್ಳಿ. ಇದು ಗೇಟು, ಹಾಫ್ ಗೇಟು. ಈ ಕಡೆ ಒಳಗಡೆ ಬಂದರೆ ಈ ಕಡೆ ಎಂಟ್ರೆನ್ಸು, ಸ್ಟೇರ್ಕೇಸು ಸಿಗುತ್ತೆ, ಲಿಫ್ಟ್ ಪ್ರಾವಿಷನ್ನು ಮಾಡಿದ್ದಾರೆ. ಗ್ಯಾಸ್ ಪಾಯಿಂಟ್ಗಳೆಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ಸಪ್ರೇಟಾಗಿ ಇಟ್ಕೋಬೋದು. ಸ್ಟೇರ್ಕೇಸ್ ಬಂದು 3 ಅಡಿ ವೈಡ್ ಇದೆ. SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಗ್ರಾನೈಟು ಸ್ಟೇರ್ಕೇಸ್ ಇರುತ್ತೆ. ವೆಂಟಿಲೇಷನ್ಗೆ UPVC ವಿಂಡೋನ ಕೊಟ್ಟಿರುವಂಥದ್ದು. ಫಿಕ್ಸ್ಡ್, ಅದು ಓಪನ್ ಆಗೋಲ್ಲ. ಮೇಲ್ಗಡೆಯಿಂದ ಕೆಳಗಡೆ ಲೈಕ್ ಈ ಥರ ಇದೆ. ಫಸ್ಟ್ ಫ್ಲೋರು ಒಂದು ಮನೆನ ತೋರಿಸ್ತೀನಿ, 2 BHKದು. ಆ್ಯಸ್ ಇಟ್ ಈಸ್ ಸೇಮ್ ಹಾಗೆ ಇರೋವಂಥದ್ದು ತೋರಿಸ್ಕೊಡ್ತೀನಿ. ಲಿಫ್ಟ್ ಏನಿದೆಯಲ್ಲ, ನಮಗೆ ಫಸ್ಟ್ ಇಲ್ಲೇ ಎಂಟ್ರೆನ್ಸಲ್ಲಿ ಸಿಕ್ಬಿಡುತ್ತೆ. ಈ ಕಡೆಯಿಂದ ನೆಕ್ಸ್ಟ್ ಫ್ಲೋರ್ಗಳಿಗೆ ಹೋಗೋದಕ್ಕೆ ಸ್ಟೇರ್ಕೇಸು. ಪ್ರಾವಿಷನ್ ನಾವು ಏನಾದರೂ ಬೇಕು ಅಂತಂದರೆ ಇಲ್ಲೊಂದು ಫ್ರಂಟ್ ಗೇಟ್ ಹಾಕ್ಕೊಂಡ್ಬಿಟ್ರೆ ಈ ಮನೆಗೆ ಪ್ರಾವಿಷನ್ ಸಪ್ರೇಟಾಗಿರುತ್ತೆ. ಪಕ್ಕ ಕನ್ಸ್ಟ್ರಕ್ಷನ್ ಇನ್ನೂ ಬಂದಿಲ್ಲ, ಎಂಟಿ ಆಗಿದೆ. ಲೈಕ್ ಈ ಥರ ಇರುವಂಥದ್ದು. ಆ ಮನೆ ವೀಡಿಯೋ ಮಾಡಿದ್ದೀನಿ. ಈ ಮನೆ ನೋಡಕ್ಕೆ ಬಂದರೆ ಆ ಮನೆ ನೋಡ್ಬೋದು, ಅಥವಾ ಆ ಮನೆ ನೋಡಕ್ಕೆ ಬಂದರೆ ಈ ಮನೆಯನ್ನು ನೋಡ್ಬೋದು. ಈಸ್ಟ್ ಫೇಸ್ ಮೇನ್ ಡೋರು, ಟೀಕ್ವುಡ್ ಮೇನ್ ಡೋರ್ ಕೊಟ್ಟಿದ್ದಾರೆ. ಇದು 2 BHK ಆಗಿರುತ್ತೆ. ಫ್ಲೋರಿಂಗ್ ಬಂದು ಗ್ರಾನೈಟು. ಆಪೋಸಿಟ್ಟೆ ವಾಲ್ ಮೌಂಟ್ ಆಗಿರುವಂತಹ TV ಕ್ಯಾಬಿನೆಟು ಯೆಲ್ಲೋ ಪೇಂಟ್ನ ಮಾಡಿಸಿದ್ದಾರೆ. ಇದ್ರದ್ದು ಫಾಲ್ ಸೀಲಿಂಗ್ ಇದೆಯಲ್ಲ, ಸಖತ್ತಾಗಿ ಮಾಡಿದ್ದಾರೆ. PVC, POP ಆ್ಯಂಡ್ ವಾಲ್ಪೇಪರ್ ಲುಕ್ ಚೆನ್ನಾಗಿ ಮಾಡ್ತಾಯಿದೆ. UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಇರುವಂಥದ್ದು. ಈ TV ಕ್ಯಾಬಿನೆಟ್ ಆಪೋಸಿಟು ಲೈಕ್ ಕ್ರಾಸ್ ವೆಂಟಿಲೇಷನ್ಗೆ ಒಂದು ವಿಂಡೋ ಬರುತ್ತೆ. ಮೇನ್ ಡೋರು, ಹಾಗೆ ಡೈನಿಂಗ್ ಟೇಬಲ್ಲು ಆಗಲಿ ಅಲ್ಲಿ ಇಟ್ಕೋಬೋದು. ಇದು ಸೋಫಾ ಸೆಟ್ ಏರಿಯಾ. ಇದು ಕ್ಷಮೆ ಇರಲಿ, ಇದು ಸೋಫಾ ಸೆಟ್ ಎಲ್ ಶೇಪಲ್ಲಿ ಇಟ್ಕೋಬೋದು. ಇದು ಪೂಜಾ ರೂಮ್ ಪಕ್ಕ ಡೈನಿಂಗ್ ಟೇಬಲ್ ಇಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ಈ ಹಾಲ್ನ ಲುಕ್ನ ನೋಡ್ಕೊಂಬಿಡಿ, ಚೆನ್ನಾಗಿದೆ. ಅಳತೆ ಬಂದು ತುಂಬ ಇರೋದ್ರಿಂದ ಮನೆ ಸ್ಪೇಷಿಯಸ್ ಆಗಿ ತುಂಬ ಸಿಗುತ್ತೆ. ಹಾಲ್ನ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮನೆ ಯುಟಿಲಿಟಿ, ಇದು ಡೈನಿಂಗ್ ಹಾಲ್ ಏರಿಯಾ. ಅದಕ್ಕಿಂತ ಮುಂಚೆ ನಮಗೆ ಪೂಜಾ ರೂಮ್ ಸಪ್ರೇಟಾಗಿ ಸಿಗುತ್ತೆ. ಈಸಿಯಾಗಿ ಇಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು, ಅಷ್ಟು ಸ್ಪೇಸ್ನ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಸ್ಪೇಷಿಯಸ್. 2 ಜನ ಆರಾಮಾಗಿ ಕೂತ್ಕೋಬೋದು, ಡೌಟೇ ಇಲ್ಲ. ಇದು ಪೂಜಾ ರೂಮು. ಮತ್ತು ಇದು ಡೈನಿಂಗ್ ಹಾಲ್ ಏರಿಯಾ. ಈಸಿಯಾಗಿ 6ರಿಂದ 8 ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಆಚೆ ಕಡೆ ಇರೋದು ಕಿಚನ್ ರೂಮು. ಇದು ಮಾಸ್ಟರ್ ಬೆಡ್ರೂಮು. ಈ TV ಕ್ಯಾಬಿನೆಟ್ ಹಿಂದ್ಗಡೆ ನಮಗೆ ಕಾಮನ್ ಬಾತ್ರೂಮ್ ಆ್ಯಂಡ್ ಕಾಮನ್ ಬೆಡ್ರೂಮ್ ಸಿಗುತ್ತೆ. ಫಸ್ಟ್ ನಾನು ನಿಮಗೆ ಅಡುಗೆ ಮನೆಯನ್ನು ತೋರಿಸ್ಕೊಟ್ಬಿಡ್ತೀನಿ. ಕಿಚನ್ ರೂಮ್ಗೆ ಎಂಟ್ರೆನ್ಸ್ ನಮಗೆ ಲೈಕ್ ವುಡ್ ಆರ್ಚಲ್ಲಿ ಸಿಗುತ್ತೆ. ಅದು ಕ್ರಾಸಾಗಿ ಹೋದರೆ ಎಲ್ ಶೇಪಲ್ಲಿ ಬಿಗ್ ಕಿಚನ್ ಸ್ಲ್ಯಾಬ್ ಸಿಗುತ್ತೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್, ಡ್ರಾಯರ್ಗಳು ಆಗಿರುತ್ತೆ. ಇಲ್ಲಿ ನಿಮಗೆ ಅಕ್ವಾಗಾರ್ಡ್ ಪೈಂಟು, ಅಲ್ಲಿ ಚಿಮ್ನಿ ಪೈಂಟು, ಕೆಳಗಡೆ ಗ್ಯಾಸ್ ಪೈಂಟು. ವೆಂಟಿಲೇಷನ್ಗೆ UPVC ವಿಂಡೋ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ತುಂಬಿಸ್ಕೊಟ್ಟಿದ್ದಾರೆ ಸ್ಟೋರೇಜ್ಗೋಸ್ಕರ.
ಸಿಂಪಲಾಗಿ POP ಫಾಲ್ಸ್ ಸೀಲಿಂಗು. ಕಿಚನ್ ರೂಮು ಸ್ಪೇಷಿಯಸ್ಸು, ತುಂಬ ದೊಡ್ಡದಾಗಿ ಕೊಟ್ಟಿರುವಂಥದ್ದು. ಹಾಗೆ ನಮಗೆ ಇಲ್ಲೊಂದು ಯುಟಿಲಿಟಿ ಸಿಗುತ್ತೆ. ಯುಟಿಲಿಟಿನೂ ಅಷ್ಟೇ 4 ಅಡಿ ವೈಡ್ ಆಗಿದೆ. ಸೇಫ್ಟಿ ವೈಸು MS ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಹತ್ರ ಡಿಶ್ ವಾಷರು ಮತ್ತು ವಾಷಿಂಗ್ ಮಿಷಿನ್ ಎರಡೂ ಇದ್ರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಅಷ್ಟು ಜಾಗ ಇಲ್ಲಿ ಸಿಗುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಮೇಲ್ಗಡೆನೂ ಪ್ರೊವಿಷನ್ ಮಾಡಿದ್ದಾರೆ, ಅಥವಾ ಇಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಇದು SS ಆಗಿರುತ್ತೆ. ಈ ಯುಟಿಲಿಟಿಯಿಂದ ಒಂದು ಅಡುಗೆ ಮನೆಯ ಲುಕ್ಕು ನಮಗೆ ಈ ಥರ ಕಾಣಿಸುತ್ತೆ. ಹಾಲ್ ಲುಕ್ಕು ಈ ಥರ ಇರುತ್ತೆ. ಎಲ್ಲದಕ್ಕೂ ಸ್ಪೇಸ್ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಡೈನಿಂಗ್ ಹಾಲ್ ಏರಿಯಾ ಇದೆ, ಪೂಜಾ ರೂಮ್ ಇದೆ, ಹಾಲ್ ಇದೆ, ಅಡುಗೆ ಮನೆಯೂ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓಕೆ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ನನ್ನ ರೈಟ್ ಅಂದರೆ ಬಲಭಾಗದಲ್ಲಿ ಕಾಮನ್ ಬೆಡ್ರೂಮ್ ಆ್ಯಂಡ್ ಕಾಮನ್ ಟಾಯ್ಲೆಟ್ ಇದೆ. ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಈ ಅಡುಗೆ ಮನೆ ಏನು ನೋಡ್ತಿದ್ದೀರಾ, ಅಡುಗೆ ಮನೆ ಪಕ್ಕದಲ್ಲೇ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಇದಾಗಿರುತ್ತೆ. ನೋಡಿ, ಕಿಂಗ್ ಸೈಜಲ್ಲಿರುವಂತಹ 2 ಕಾಟ್ಗಳು ಈಸಿಯಾಗಿ ಹಾಕ್ಕೋಬೋದು, ಅಷ್ಟು ಸ್ಪೇಷಿಯಸ್ ಮಾಡಿಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಆ ಕಡೆ ಸ್ವಲ್ಪ PVC ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ 2 ಬಿಗ್ ವಿಂಡೋಗಳು ಕೊಟ್ಟಿದ್ದಾರೆ. UPS ವಿಂಡೋ ಸ್ಲೈಡಿಂಗು ವಿತ್ ಮಸ್ಕಿಟೋ ಲೇಯರು. ಸ್ಲೈಡಿಂಗ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಅದು ಓಪನ್ ಡೋರ್ ವಾರ್ಡ್ರೋಬರು. ವರ್ಕ್ ಫ್ರಮ್ ಹೋಮು ಅಥವಾ ಕ್ಯಾಬಿನೆಟ್ ಏನೋ ಸ್ಟಡಿ ಎಲ್ಲ ಮಾಡ್ತೀನಿ ಅಂದರೆ ಅದು ಕೂಡ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ಒಂದು ನಮಗೆ ಮಾಸ್ಟರ್ ಬೆಡ್ರೂಮು. ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಸಿಗುತ್ತೆ ವಿತ್ ಮಿರರು. ಇದು ಅಟ್ಯಾಚ್ ಬಾತ್ರೂಮ್ ಇದ್ರದ್ದಾಗಿರುತ್ತೆ. ವಾಸ್ಕಲ್ಗಳೆಲ್ಲ ನಮಗೆ ಟೀ ಕುಡ್ ಸಿಗುತ್ತೆ. ಬಾತ್ರೂಮ್ಗಳು ಅಷ್ಟೇ ತುಂಬ ಸ್ಪೇಸ್ ಇರುವಂಥದ್ದು. ಮಸ್ತಾಗಿದೆ ಮನೆ ಮಾತ್ರ. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಪೋಸಿಟ್ ಇರೋದು ಅಂದರೆ ಇದು ಹಾಲು, TV ಕ್ಯಾಬಿನೆಟ್ಟು. ಆ TV ಕ್ಯಾಬಿನೆಟ್ ಹಿಂದ್ಗಡೆ ಕಾಮನ್ ಬೆಡ್ರೂಮ್. ಆ ಕಾಮನ್ ಬೆಡ್ರೂಮ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಅದರಲ್ಲಿ ಎಡಭಾಗದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ. ಇದು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ, ಸ್ಪೇಷಿಯಸ್ ಹೆವಿ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ರೈಟ್, ಓಕೆ. ಇದು ಕಾಮನ್ ಬೆಡ್ರೂಮ್. ಕಾಮನ್ ಬೆಡ್ರೂಮು ಅಷ್ಟೇ ಕಿಂಗ್ ಸೈಜ್ ಬಿಗ್ ಕಾಟ್ನ ಹಾಕ್ಕೋಬೋದು. ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ ಹಾಕ್ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಹಾಗೆ ವಾರ್ಡ್ರೋಬರ್ಗಳೆಲ್ಲ ತುಂಬಿಸಿಕೊಟ್ಟಿದ್ದಾರೆ. ಈಸಿಯಾಗಿ ಈ ಮನೆಗೆ 25,000 ರೂಪಾಯಿ ಬಾಡಿಗೆ ಬರುತ್ತೆ. ಈಸಿಯಾಗಿ ಮೇಂಟೆನೆನ್ಸ್ ಇದೆಲ್ಲ ಸೇರಿ ನೀವು ಕೇಳ್ತೀರ ಅಂತಂದರೆ 27,000 ರಿಂದ 28,000 ರೂಪಾಯಿ ತೊಗೋಬೋದು. ಈ ಥರದ್ದು ಟೋಟಲ್ಲು 4 ಮನೆಗಳು ಬರುತ್ತೆ. ಒಂದೇ ಮನೆಯಲ್ಲಿ ಫುಲ್ ಅಚ್ಚುಕಟ್ಟಾಗಿ ಕ್ಲೀನಾಗಿ ತೋರಿಸಿದ್ದೀನಿ. ಕನ್ಫ್ಯೂಷನ್ ಇದ್ದರೆ ಮೇಲ್ಗಡೆ ತೋರಿಸ್ತೀನಿ, ಮತ್ತೆ ಚೆಕ್ ಮಾಡಿ ಅಂತೆ. ಕಾಂಪ್ರಮೈಸ್ ಆಗಿಲ್ಲ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸಾಕಾಗಿದೆ. ಓಕೆ, ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ. ಇದೆಲ್ಲ ಸ್ಪೇಸಿಯಸ್ ಜಾಗ ಏನು ಓಪನ್ ನೋಡ್ತಾ ಇದ್ದೀರಾ, ಫ್ಯೂಚರಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ. ಮನೆ ಎದುರುಗಡೆ ನೋಡಿ, ತುಂಬ ಚೆನ್ನಾಗಿದೆ ಅದು. ಯಾರೆಲ್ಲ ಈ ವಿಡಿಯೋಗಳು ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆಗಳು ತೊಗೊತೀನಿ ಅಂತ ಇದ್ದಾರೋ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಇನ್ನೂ ನನ್ನ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಫ್ಲೋರಾಗಿ ಬಂದಿದ್ದೀನಿ. ಒಂದು ಫಾಸ್ಟ್ ಮೂವ್ ಇರುತ್ತೆ. ಆ್ಯಸ್ ಇಟ್ ಈಸ್ ಸೇಮ್ ಫಸ್ಟ್ ಫ್ಲೋರಲ್ಲಿ ಇರೋ ಮನೆ ಥರನೇ ಲಿಫ್ಟು, ವರಾಂಡ, ವಾಲ್ ಮೌಂಟ್ ನಮಗೆ 2x4 ವೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗು. ನೋಡ್ತಾ ಇದ್ದೀರಾ. ಓಕೆ, ಹಾಲು, TV ಕ್ಯಾಬಿನೆಟ್ಟು, ಸೋಫಾ ಸೆಟ್ಟು, ಪಾಯಿಂಟೆಡ್ ಔಟು, ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ, ಹಾಗೆ ಅಡುಗೆ ಮನೆ, ಅದ್ರ ಪಕ್ಕದಲ್ಲಿ ಯುಟಿಲಿಟಿ. ಸರಿನಾ? ಈಗ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮು. ಜಸ್ಟ್ ಇಂಟೀರಿಯರ್ ಸ್ವಲ್ಪ ಚೇಂಜಸ್ ಇರುತ್ತೆ ಆ್ಯಂಡ್ ವಾಲ್ಪೇಪರ್ಗಳು ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. POP ಫಾಲ್ ಸೀಲಿಂಗು. ಡ್ರೆಸ್ಸಿಂಗ್ ಟೇಬಲು ಮತ್ತು ಇದು ಬಾತ್ರೂಮು. ಹಾಗೆ ಇಲ್ಲಿ ಕಾಮನ್ ಬಾತ್ರೂಮು, ಇದು ಕಾಮನ್ ಬೆಡ್ರೂಮ್. ಫ್ಲೋರ್ ವೈಸ್ ಆಲ್ಮೋಸ್ಟ್ ಸೇಮ್, ಎಲ್ಲ ಕಡೆಯೂ ಗ್ರಾನೈಟೇ. ವೆಂಟಿಲೇಷನ್ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಕಾರ್ನರು, ಸೌತ್ ವೆಸ್ಟ್ ಕಾರ್ನರು. ಯಾರೆಲ್ಲ ಲಕ್ಷದ ಮೇಲೆ ರೆಂಟಲ್ಲಿ ಬೇಕು ಅಂತಾರೋ, ಆಮೇಲೆ ತುಂಬ ದೊಡ್ಡ ಜಾಗ ಬೇಕು ಅಂತಾರೋ
ಅವ್ರಿಗೋಸ್ಕರ ಈ ಮನೆ ಆಗಿರುತ್ತೆ. ಡೋರ್ ಎಲ್ಲ ಆಲ್ಮೋಸ್ಟ್ ಸೇಮ್ ಡಿಸೈನ್. 2ನೇ ಫ್ಲೋರ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ 3rd ಫ್ಲೋರ್ ಆಲ್ಸೋ ಫಾಸ್ಟ್ ಮೂವ್ ಮಾಡ್ತೀನಿ. ಹಾಗೆ ಲೈತಲ್ಲಿರಿ, ಫಾಸ್ಟಾಗಿ ಹೋಗ್ತೀನಿ ನಾನು ಕೂಡ. ನೋಡ್ತಾ ಇದ್ದೀರಾ 3ನೇ ಫ್ಲೋರು. ಲಿಫ್ಟು ಎಲ್ಲ ಇದೆ ಸೇಮ್. ವಾಲ್ ಮೌಂಟ್ ಗ್ರಾನೈಟು, 2x4 ವೆಟ್ರಿಫ್ ಟೈಲ್ಸು, PVC ಫಾಲ್ ಸೀಲಿಂಗು. ಮೇನ್ ಡೋರ್ ಈಸ್ಟ್ ಫೇಸು ಲೈಕ್ ಟೀ ಕುಡ್ಡಿಂದು. TV ಕ್ಯಾಬಿನೆಟು ಇಲ್ಲಿ ನೋಡಿ, ಆಲ್ರೆಡಿ POP ಫಾಲ್ ಸೀಲಿಂಗು ಚೇಂಜು. ಹಾಲು ಸೇಮ್. ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು, ಅಡುಗೆ ಮನೆದು ಇಂಟೀರಿಯರ್ ಆಲ್ರೆಡಿ ಚೇಂಜ್ ಆಯಿತು. ಕಲರ್ ವೈಸ್ ಇದು ಇಷ್ಟ ಆಯ್ತು ನನಗೆ, ಚೆನ್ನಾಗಿದೆ. ಹಾಗೆ ಯುಟಿಲಿಟಿ ಮತ್ತು ಮಾಸ್ಟರ್ ಬೆಡ್ರೂಮು, ಇದಕ್ಕೆ ಸಂಬಂಧಪಟ್ಟ ಅಟ್ಯಾಚ್ ಬಾತ್ರೂಮ್ ಇದು. ಹಾಗೆ ಇಲ್ಲಿ ಕಾಮನ್ ಬಾತ್ರೂಮು, ಇದು ಕಾಮನ್ ಬೆಡ್ರೂಮು. ಈಸಿಯಾಗಿ ಕಿಂಗ್ ಸೈಜ್ ಕಾಟು ಎಲ್ಲ ರೂಮ್ಗಳಿಗೂ ಹಾಕ್ಕೋಬೋದು, ಚೆನ್ನಾಗಿದೆ. 3ನೇ ಮನೆ ಕೂಡ ತೋರಿಸಾಯಿತು. ಈಗ 4ನೇ ಮನೆ ಕೂಡ ಅದೇ ಥರ ಫಾಸ್ಟಾಗಿ ರಿವೀಲ್ ಮಾಡ್ತೀನಿ. ನಿಮಗೆ ಎದುರುಗಡೆ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಇಲ್ಲಿ ಯಾಕೆ ರೆಂಟಲ್ ಇನ್ಕಮಿಗೆ ಜಾಸ್ತಿ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅಂತಂದರೆ, NPS ಸ್ಕೂಲ್ ಇದೆ, ತೋರಿಸ್ತೀನಿ ಮೇಲ್ಗಡೆಯಿಂದ. ಆಮೇಲೆ ಪೂರ್ಣ ಪ್ರಜ್ಞಾ ಸ್ಕೂಲ್ ಇದೆ, ಜುಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ದಯಾನಂದ ಸಾಗರ್ ಸ್ಕೂಲ್ ಇದೆ. ಟೆನೆಂಟ್ಗಳು ತುಂಬ ಜನ, ದಿನಕ್ಕೆ 4-5 ಜನ ಬಂದು ಕೇಳ್ಕೊಂಡು ಹೋಗ್ತಾರೆ, ಬಾಡಿಗೆಗಿದೆಯಾ ಅಂತ. ರೆಂಟ್ಗೆ ಇಮಿಡಿಯೇಟ್ಲಿ ಬಂದುಬಿಡ್ತಾರೆ. ಇದು 4ನೇ ಮನೆ. ಡೋರು ಟೀ ಕುಡ್ಡು ಸೇಮು, TV ಕ್ಯಾಬಿನೆಟು, ಸೋಫಾ ಸೆಟ್ ಪಾಯಿಂಟು ನೋಡಿ. ಇಂಟೀರಿಯರ್ ಆಲ್ರೆಡಿ ಚೇಂಜ್ ಆಯ್ತು. ಇಲ್ಲಿ ಪೂಜಾ ರೂಮು, POP ಫಾಲ್ ಸೀಲಿಂಗ್ ತೋರಿಸಿಲ್ಲಲ್ಲ, POP ಫಾಲ್ ಸೀಲಿಂಗು. ಪೂಜಾ ರೂಮು, ಡೈನಿಂಗ್ ಹಾಲ್ ಏರಿಯಾ. ಇಂಟೀರಿಯರ್ ನೋಡಿ ಆಲ್ರೆಡಿ ಚೇಂಜ್ ಆಗಿದೆ. ಸೇಮ್ ಒಂದು L ಶೇಪ್ ಸ್ಲ್ಯಾಬು, ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೋಬರು, ಯುಟಿಲಿಟಿ. ಹಾಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮು. ಇಂಟೀರಿಯರ್ ಆಲ್ರೆಡಿ ಚೇಂಜು, ವಾಲ್ಪೇಪರ್ ಆಲ್ಸೋ ಫಾಲ್ ಸೀಲಿಂಗ್ ಇನ್ನೂ ಚೇಂಜ್ ಇದೆ. ಪ್ಲ್ಯಾನಿಂಗ್ ವೈಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಇಂಟೀರಿಯರು POP ಫಾಲ್ ಸೀಲಿಂಗ್ ಮಾತ್ರ ಚೇಂಜಸ್ ಇರುತ್ತೆ ಅಷ್ಟೇ, ಚಿಕ್ಕ ಪುಟ್ಟ. ಓಕೆ, ಇದಿಷ್ಟು 4ನೇ ಮನೆಯಲ್ಲಿರುವಂಥದ್ದು. ಓಟೆ ಇಲ್ಲ. ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿ ಟಾಪ್ ಫ್ಲೋರಲ್ಲಿ ಹೇಳ್ತೀನಿ. ಬೆಲೆ ಆಗಲಿ, ಹತ್ತಿರ ಏನೇನು ಇದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಅದನ್ನೇ ನಾನು ಕೇಳೋದು. ನಾನು ಚೆನ್ನಾಗಿ ಮಾಡ್ತಾಯಿದ್ದೀನೋ ಚೆನ್ನಾಗಿಲ್ವಾ ವೀಡಿಯೋಗಳಂತಲೂ ಕಮೆಂಟ್ ಮಾಡ್ಬೋದು. ಐ ಕ್ಯಾನ್ ಅಕ್ಸೆಪ್ಟ್. ಚೆನ್ನಾಗಿಲ್ಲ ಅಂದರೆ ತಿದ್ಕೊಂಡು ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟಾಪ್ ಫ್ಲೋರಲ್ಲಿದ್ದೀವಿ. ಟಾಪ್ ಫ್ಲೋರಲ್ಲಿ ನಮಗೆ ಏನು ಸಿಗುತ್ತೆ? ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದಾಗಿರುತ್ತೆ. ನಿಮಗೆ ಟ್ಯಾಂಕ್ಗಳು ಇಡೋದಕ್ಕೇ ಒಂದು ರೂಮ್ ಥರ ಪಿಲ್ಲರ್ ಹಾಕಿ ಕೊಟ್ಟಿದ್ದಾರೆ. 1,500 1,500 ಲೀಟರ್ ಇರುವಂಥ 2 ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ಲಿಫ್ಟ್ ಮೇಂಟೆನೆನ್ಸ್ ರೂಮು. ಎಲ್ಲ ಮನೆಯವರು ಮೇಲ್ಗಡೆ ಬಂದು ಬೇಕಾದ್ರೆ ಬಟ್ಟೆ ಒಗಿಬೋದು, ಬಟ್ಟೆ ಒಣಗ ಹಾಕ್ಕೋಬೋದು. ಈ ಬಿಲ್ಡಿಂಗು ಇದು ಮತ್ತು ಅದು. ಈ ಒಂದು ಮನೆಯೊಳಗೆ ಬಂದರೆ 4 ಮನೆಗಳು ಅಟ್ ದ ಸ್ಪಾಟ್ ನೋಡ್ಬೋದು. ಇಲ್ಲಿ KRB ಪೆಟ್ರೋಲ್ ಬಂಕು, ಲ್ಯಾಂಡ್ ಮಾರ್ಕು ಇದು. ಅದರ ಪಕ್ಕದಲ್ಲೇ NPS ಸ್ಕೂಲು. ಇದು NPS ಸ್ಕೂಲ್. ಇದು ದಯಾನಂದ ಸಾಗರ್ ಸ್ಕೂಲು
ಆ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ಬರುತ್ತೆ. ಪೂರ್ಣ ಪ್ರಜ್ಞಾ ಸ್ಕೂಲು ಈ ಬಿಲ್ಡಿಂಗ್ ಹಿಂದ್ಗಡೆ ಈ ಕಡೆನೇ ತೋರಿಸ್ಬಿಡ್ತೀನಿ ರೀ, ಕಂಟ್ರೆ ಝೂಮ್ ಆಗಿಬಿಡ್ತೀನಿ. ಬಿಲ್ಡಿಂಗ್ ಇದೆ. ಬಟ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇಲ್ಲಿ ಹತ್ರನೇ ಇದೆ ಗ್ರೀನ್ ಬೋರ್ಡು. ಗೆಳೆಯರೆ, ಫೈನಲ್ ಮ್ಯಾಟ್ರಿಗೆ ಬರ್ತೀನಿ. ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರು 1300 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಟೋಟಲ್ ಬಿಲ್ಟಪ್ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಇಂಟು 4. ಈ ಖಾತಾ ಆಲ್ರೆಡಿ ರಿಜಿಸ್ಟರ್ಗೆ ರೆಡಿ ಇದೆ. ಯಾರೆಲ್ಲ ಈ ಮನೆ ನೋಡಬೇಕಂತ ಇದ್ದೀರೋ ಪ್ಲೀಸ್ ನಾನು ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ. ಪ್ರೈಸ್ ಬಂದು 3 CR 50 lakhs ಹೇಳ್ತಾ ಇದ್ದಾರೆ. 3,50,00,000 ನೆಗೋಷಿಯಬಲ್ ಇದೆ. ಲೋನ್ ಕೂಡ ಆಲ್ರೆಡಿ ಇದೆ, ತೊಗೊಂಡವ್ರು ಓವರ್ಟೇಕ್ ಮಾಡ್ಕೋಬೋದು ಅಥವಾ ಕ್ಲಿಯರ್ ಮಾಡ್ಕೋಬೋದು. ಓನರ್ ಫ್ಲೆಕ್ಸಿಬಲ್ಲು, ತುಂಬ ಒಳ್ಳೆಯವರು, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.